ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕುಕ್ಬುಕ್. ಇವತ್ತು ನಾನೊಂದು ಸ್ಪೈಸಿ ಎಗ್ ಮಸಾಲಾ ಫ್ರೈ ರೆಸಿಪಿ ಜೊತೆ ಬಂದಿದ್ದೀನಿ. ಯಾವಾಗಲೂ ಒಂದೇ ಥರ ಎಗ್ ಬುರ್ಜಿ, ಎಗ್ ಕರಿ ಮಾಡೋ ಬದಲು ಈ ರೀತಿ ಒಂದ್ಸಲ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಆ್ಯಪಲ್ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, 6 ಮೊಟ್ಟೆ, ಹಸಿಮೆಣಸಿನಕಾಯಿ 2, ಬೆಳ್ಳುಳ್ಳಿ 15ರಿಂದ 16 ಎಸಳು, ಶುಂಠಿ ಅರ್ಧ ಇಂಚ್, ಪಲಾವ್ ಎಲೆ 2ರಿಂದ 3, ಲವಂಗ 5ರಿಂದ 6, ಚಕ್ಕೆ 2ರಿಂದ 3 ಪೀಸ್, ಏಲಕ್ಕಿ 1, ಜೀರಿಗೆ 2 ಪಿಂಚ್, ಕಾರ್ನ್ಫ್ಲೋರ್ ಅರ್ಧ ಟೀ ಸ್ಪೂನ್, ಉಪ್ಪು ಅರ್ಧ ಟೀ ಸ್ಪೂನ್, ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್, ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್, ಗರಂ ಮಸಾಲ ಪೌಡರ್ ಅರ್ಧ ಟೀ ಸ್ಪೂನ್, ಅರಿಶಿನ ಪುಡಿ 1/4 ಟೀ ಸ್ಪೂನ್, ಪೆಪ್ಪರ್ ಪೌಡರ್ ಅರ್ಧ ಟೀ ಸ್ಪೂನ್. ಒಂದು ದೊಡ್ಡ ಬೌಲ್ನಲ್ಲಿ 6 ಮೊಟ್ಟೆಗಳನ್ನ ಒಡೆದಾಕೋತಾ ಇದ್ದೀನಿ. ಉಪ್ಪು ಮತ್ತು ಪೆಪ್ಪರ್ ಎರಡನ್ನೂ ಹಾಕ್ಕೋಬೇಕು. ಇಂಗ್ರೀಡಿಯೆಂಟ್ಸ್ನಲ್ಲಿ ಇವೆರಡನ್ನೂ ಅರ್ಧರ್ಧ ಸ್ಪೂನ್ ತೊಗೋಬೇಕು ಅಂತ ಹೇಳಿದ್ನಲ್ಲ, ಅದರಲ್ಲಿ ಅರ್ಧ ಹಾಕ್ಕೋಬೇಕು. ಅಂದರೆ 1/4 ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್. ಇವೆರಡನ್ನೂ ಮೊಟ್ಟೆಗೆ ಹಾಕಿ ಚೆನ್ನಾಗಿ ವಿಪ್ ಮಾಡ್ಕೋತಾ ಇದ್ದೀನಿ. ಪೂರ್ತಿ ಮಿಕ್ಸ್ ಆಗಬೇಕು. ನಂತರ ಅರ್ಧ ಕಪ್ ಎಣ್ಣೆನ ಬಾಣಲೆಗೆ ಹಾಕಿ ಕಾದ ನಂತರ ಬೀಟ್ ಮಾಡ್ಕೊಂಡಿರೋ ಮೊಟ್ಟೆನ ಹಾಕ್ತಾ ಇದ್ದೀನಿ. ಸ್ಟವ್ ಸಿಮ್ನಲ್ಲೇ ಇರಬೇಕು. ಇದನ್ನು 5 ನಿಮಿಷ ಹಾಗೆ ಡಿಸ್ಟರ್ಬ್ ಮಾಡದೆ ಬಿಡಬೇಕು. ನಂತರ ನಿಧಾನವಾಗಿ ಸ್ಕ್ರ್ಯಾಂಬಲ್ ಮಾಡಬೇಕು. ಜೋರಾಗಿ ಮಾಡಿದ್ರೆ ಮೊಟ್ಟೆ ಚಿಕ್ಕದಾಗಿ ಸ್ಕ್ರ್ಯಾಂಬಲ್ ಆಗಿಬಿಡುತ್ತೆ. ಸೊ ನಮಗೆ ದೊಡ್ಡ ದೊಡ್ಡ ಪೀಸ್ ಬೇಕಾಗಿರೋದ್ರಿಂದ ನಿಧಾನವಾಗಿ ಮೊಟ್ಟೆನ ಪೂರ್ತಿ ಸೆಟ್ಲಾಗೋಕ್ಕೆ ಬಿಡದೆ ಸ್ಕ್ರ್ಯಾಂಬಲ್ ಮಾಡಬೇಕು. ನೋಡಿ, ಈ ರೀತಿ ದೊಡ್ಡ ದೊಡ್ಡ ಪೀಸಸ್ ಆಗಿದೆ. ಇದನ್ನು ಪಕ್ಕಕ್ಕಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಒಗ್ಗರಣೆಗೆ ಅರ್ಧ ಕಪ್ ಎಣ್ಣೆ ಹಾಕಿದ್ದೀನಿ. ಕಾದ ನಂತರ ಪಲಾವ್ ಎಲೆ, ಲವಂಗ, ಚಕ್ಕೆ, ಜೀರಿಗೆ ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಕಪ್ಪು ಏಲಕ್ಕಿ 1 ಫುಲ್ ಹಾಕ್ತಿದ್ದೀನಿ. ನಂತರ ಸಣ್ಣದಾಗಿ ಹಚ್ಚಿರುವ ಈರುಳ್ಳಿ ಸ್ವಲ್ಪ ಮೆತ್ತಗಾದ ಮೇಲೆ ಸಣ್ಣದಾಗಿ ಹಚ್ಚಿರುವ ಹಸಿಮೆಣಸಿನಕಾಯಿ, 1 ಟೀ ಸ್ಪೂನ್ ಫುಲ್ ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮಸಾಲೆ ಪುಡಿಗಳನ್ನ ಹಾಕಬೇಕು. ಕಾರ್ನ್ಫ್ಲೋರ್ 1 ಬಿಟ್ಟು ಬಾಕಿ ಎಲ್ಲ ಮಸಾಲೆ ಪುಡಿಗಳನ್ನೂ ಹಾಕಬೇಕು. ಅಂದರೆ ಉಪ್ಪು, ಮೆಣಸಿನ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ, ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ 2 ಆ್ಯಪಲ್ ಟೊಮೆಟೊನ ಫೈನ್ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ಟೊಮೆಟೊ ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ಅಂದಾಜು 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಬಿಟ್ಟು ಸ್ಕ್ರ್ಯಾಂಬಲ್ಡ್ ಎಗ್ನ ಹಾಕಬೇಕು. ಚೆನ್ನಾಗಿ ತಿರುವು ಕೊಟ್ಟು ಕಾರ್ನ್ಫ್ಲೋರ್ ಅರ್ಧ ಟೀ ಸ್ಪೂನ್ ಇದೆಯಲ್ಲ, ಅದನ್ನು 1 ಕಪ್ ನೀರಲ್ಲಿ ಚೆನ್ನಾಗಿ ಕಲಸಿ ಈ ಮಸಾಲೆಗೆ ಹಾಕಬೇಕು. ಕೊನೆಯದಾಗಿ ಸಣ್ಣಗೆ ಹಚ್ಚಿದ ಕೊತ್ತಂಬರಿ ಹಾಕಿ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಸಿಮ್ನಲ್ಲೇ ಬಿಟ್ಟರೆ ಎಗ್ ಮಸಾಲ ಫ್ರೈ ರೆಡಿ. ಇದು ಬಹಳ ಸ್ಪೈಸಿಯಾಗಿರುತ್ತೆ. ಚಪಾತಿ, ಪೂರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ. ಬೈ ಫ್ರೆಂಡ್ಸ್.